ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ಏನಾದರೂ ಬ್ಯಾಟ್ರಿ ಬ್ಯಾಕಪ್ ಬರ್ತಾ ಇಲ್ಲ ಅಂತಂದ್ರೆ ಕೆಲವೊಂದು ಸೆಟ್ಟಿಂಗ್ಸ್ ಹೇಳ್ತೀನಿ, ಅದನ್ನ ಆಫ್ ಮಾಡ್ಕೊಳ್ಳಿ. ಅದು ಏನಂತಂದ್ರೆ ಫಸ್ಟ್ ನೀವು ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ, ಸೆಟ್ಟಿಂಗ್ಸ್ ಅಲ್ಲಿ ಹೋದ್ಮೇಲೆ ಸರ್ಚ್ ಬಾರ್ ಅಲ್ಲಿ ಹೋಗಿ ಆಪ್ಸ್ ಅಂತ ಟೈಪ್ ಮಾಡಿ. ನೀವು ಬೇರೆ ಬೇರೆ ಸರ್ಚ್ ಮಾಡೋದು ಬೇಕಾಗಿಲ್ಲ, ಆಪ್ಸ್ ಅಂತ ಟೈಪ್ ಮಾಡಿದ್ರೆ ಸಾಕು. APPS ಆಪ್ಸ್ ಅಂತ ಬರ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಕೆಲವೊಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಅಪ್ಲಿಕೇಶನ್ಸ್ ಎಲ್ಲ ರನ್ ಆಗ್ತಾ ಇರ್ತವೆ. ಅವು ಯಾವ ತರ ಅಪ್ಲಿಕೇಶನ್ಸ್ ರನ್ ಆಗ್ತಾವಂತ ಇವನ್ನೆಲ್ಲ ಆಫ್ ಮಾಡೋಕ್ಕಾಗುತ್ತೆ. ಫಸ್ಟ್ ನೋಡಿ, ಈಗ ಆಂಡ್ರಾಯ್ಡ್ ಮನಿ ಅಂತಿದೆ, ಇದರಲ್ಲಿ ಯಾವ ರೀತಿ ಆಫ್ ಮೊಬೈಲ್ ಡಾಟಾ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಅಲೋ ಬ್ಯಾಕ್ ಗ್ರೌಂಡ್ ಡಾಟಾ ಯೂಸೇಜ್ ಅಂತಿದೆ. ಈ ತರ ಆನ್ ಆಗಿರುತ್ತೆ. ಇವನ್ನೆಲ್ಲ ಕೆಲ್ಸಕ್ಕೆ ಬರ್ದಿವಲ್ಲ ಆಫ್ ಮಾಡಿ. ಈ ನೆಕ್ಸ್ಟ್ ಇನ್ನು ಬೇರೆ ಬೇರೆ ಆಪ್ಸ್ ಇದು ನೋಡಿ, AR ಡೂಡಲ್ ಅಂತ, ಇದನ್ನು ಬೇಕಾದ್ರೆ ಇದರಲ್ಲಿ ಕೂಡ ಸರ್ಚ್ ಮಾಡಿ ಮೊಬೈಲ್ ಡಾಟಾ ನೋಡಿ, ಇದು ಆನ್ ಆಗಿದೆ. ಈ ತರ ಕೆಲವೊಂದು ಆನ್ ಆಗಿರ್ತವೆ ನಿಮ್ಮ ಮೊಬೈಲ್ ಅಲ್ಲಿ ಕೂಡ, ಈ ತರ ಎಲ್ಲ ಆಫ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಏನಂತಾರೆ, ಈಗ ಇದೇ ಆಂಡ್ರಾಯ್ಡ್ ಮನಿ ಅಂತ, ಈಗ ನೋಡಿ ನೋಟಿಫಿಕೇಶನ್ ಬರ್ತಾ ಇರ್ತವೆ. ಈಗ ಕೆಲವೊಂದು ಆನ್ ಆಗಿರ್ತವೆ, ಈ ತರ ಆಫ್ ಮಾಡ್ಕೊಳ್ಳಿ. ಕೆಲವೊಂದು ಬೇರೆ ಬೇರೆ ಆಪ್ಸ್ ಬೇಕಾಗಿರ್ತಕ್ಕಂಥ ಆಪ್ಸ್ ಎಲ್ಲ ಆನ್ ಆಗಿರ್ತವೆ, ನೋಟಿಫಿಕೇಶನ್ ಎಲ್ಲ, ಅವನ್ನೆಲ್ಲ ಆಫ್ ಮಾಡ್ಕೊಳ್ಳಿ. ನೀವು ಎಲ್ಲ ಸರ್ಚ್ ಮಾಡಿ ಯಾವ ಆ್ಯಪ್ ಎಲ್ಲ ಇರ್ತಾವಲ್ಲ ಅವನ್ನೆಲ್ಲ ಆಫ್ ಮಾಡ್ಕೊಳ್ಳಿ. ನೋಡಿ, ಇದೆಲ್ಲ ಈ ಥರ ಆಫ್ ಮಾಡ್ಕೊಳ್ಳಿ. ಆನ್ ಇದ್ರೆ ಬ್ಯಾಕ್ ಗ್ರೌಂಡಲ್ಲಿ ರನ್ ಆಗಲ್ಲ, ನೀವು ಬ್ಯಾಟ್ರಿ ಬ್ಯಾಕಪ್ ಎಲ್ಲ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಸೆಟ್ಟಿಂಗ್ಸ್ ಏನಂತಂದರೆ, ನೀವು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ, ಇದರಲ್ಲಿ ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ ಇದರಲ್ಲಿ ನೆಟ್ವರ್ಕ್ ಪ್ರಿಫರೆನ್ಸಸ್ ಅಂತಿದೆ, ಇದರಲ್ಲಿ ಹೋಗಿ, ಇದರಲ್ಲಿ ಆಟೋ ಅಪ್ಡೇಟ್ ಅಪ್ಲಿಕೇಶನ್ಸ್ ಅಂತ ಇರುತ್ತೆ. ಅದರಲ್ಲಿ ಹೋದ್ರೆ ನೋಡಿ, ಇದರಲ್ಲಿ ಕೆಲವೊಬ್ಬರಿಗೆ ಇದು ಮೇಲೆದು ಅಪ್ಡೇಟ್ ಆಲ್ ಆಪ್ಸ್ ಅಂತ ಆನ್ ಇರುತ್ತೆ, ಇಲ್ಲಾಂದ್ರೆ ಲಿಮಿಟೆಡ್ ಅಂತ ಇರುತ್ತೆ. ಇದಾದ್ರೂ ಇರುತ್ತೆ. ಇದರಲ್ಲಿ ಇಲ್ಲ ಅಪ್ಡೇಟ್ ಓವರ್ ವೈಫೈ ಓನ್ಲಿ ಅಂತ ಇರುತ್ತೆ. ಇದೆಲ್ಲ ಟೋಟಲ್ ಆಗಿ ಡೋಂಟ್ ಆಟೋ ಅಪ್ಡೇಟ್ ಆಪ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅವಾಗ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗಿರೋದು ಅಪ್ಲಿಕೇಶನ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗೋದು ಬಂದಾಗುತ್ತೆ. ನಿಮಗೆ ಇಷ್ಟ ಬಂದಾಗ ಮಾತ್ರ ಅಪ್ಡೇಟ್ ಮಾಡ್ಬೋದು. ಈ ತರ ಸೆಟ್ಟಿಂಗ್ಸ್ ಮಾಡೋದ್ರಿಂದ ನಿಮ್ಮ ಬ್ಯಾಟರಿ ಬ್ಯಾಕಪ್ ಉಳಿಸಬಹುದು. ಸೆಟ್ಟಿಂಗ್ಸ್ ಇದೆ, ಇದರ ನೋಟಿಫಿಕೇಶನ್ ಬಾರ್ ಅನ್ನು ಸ್ವೈಪ್ ಮಾಡಿದ್ರೆ ಈ ತರ ಐಕಾನ್ಸ್ ಕಾಣುತ್ತೆ ಅಲ್ಲ, ಇದರಲ್ಲಿ ಡಾರ್ಕ್ ಮೋಡ್ ಅಂತ ಇರುತ್ತೆ. ಇದು ಲೈಟ್ ಮೋಡ್ ಇರೋದಕ್ಕೋಸ್ಕರ ಬ್ಯಾಟರಿ ಬ್ಯಾಕಪ್ ಜಾಸ್ತಿ ತಗೊಳುತ್ತೆ. ಈ ಡಾರ್ಕ್ ಮೋಡ್ ಆನ್ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ನೋಡಿ, ಈ ತರ ಡಾರ್ಕ್ ಮೋಡ್ ಅಕಸ್ಮಾತ್ ನಿಮ್ಮ ಮೊಬೈಲ್ ಅಲ್ಲಿ ಕಾಣಿಸಿಲ್ಲ ಅಂತಂದ್ರೆ, ಇದರಲ್ಲಿ ಟಾಪ್ ಅಲ್ಲಿ ಸೆಟ್ಟಿಂಗ್ಸ್ ಪಕ್ಕದಲ್ಲಿ 3 ಡಾಟ್ ಇದೆಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಡಿಟ್ ಬಟನ್ಸ್ ಅಂತ ಇರುತ್ತೆ. ಅದರಲ್ಲಿ ಹೋದ್ರೆ ನೋಡಿ, ಕೆಳಗಡೆ ಕಾಣ್ತಾ ಇರೋದು ಮೇಲೆ ಕಾಣ್ತಾ ಇದಾವಲ್ಲ, ಇದರಲ್ಲಿ ಹೈಡ್ ಆಗಿರ್ತವೆ. ಇದ್ರ ಬೇಕಾದ್ರೆ ನೀವು ಈಗ ನೋಡಿ, ಖಾಲಿ ಇರುತ್ತಲ್ಲ ಕೆಳಗಡೆ ಸ್ಪೇಸ್, ಈ ಖಾಲಿ ಇರೋ ಸ್ಪೇಸ್ ಮೇಲೆ ಇರ್ತಕ್ಕಲ್ಲ, ಇದರಲ್ಲಿ ಸರ್ಚ್ ಮಾಡಿ. ನಿಮಗೆ ಡಾರ್ಕ್ ಮೋಡ್ ಇದ್ರೆ ಅದನ್ನ ತಗೊಂಡು ಬಂದು, ಇವಾಗ ನೋಡಿ NFC ಅಂತ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ, ಇಲ್ಲಿ ಪ್ರೆಸ್ ಮಾಡಿ ನೋಡಿ, ಇದ್ರ ಮೇಲೆ ಪ್ರೆಸ್ ಮಾಡಿ, ಲಾಂಗ್ ಪ್ರೆಸ್ ಮಾಡಿ, ಈ ತರ ಡೌನ್ ಇಟ್ಕೋಬಹುದು. ಈ ತರ ಆದ್ರೆ ನಿಮ್ ಮತ್ತೆ ಡನ್ ಮೇಲೆ ಕ್ಲಿಕ್ ಮಾಡಿ, ಇದರಲ್ಲಿ ಬಂದಿರ್ತವೆ ನೋಡಿ, ಸ್ವೈಪ್ ಮಾಡಿ, ಇದರಲ್ಲಿ ನೋಡಿ ಈ ತರ ಕಾಣ್ತಾ ಇದೆ. ಇದೇ ರೀತಿ ನೀವು ಡಾರ್ಕ್ ಮೋಡನ್ನ ಆನ್ ಆಫ್ ಮಾಡಬಹುದು. ಈ ತರ ಆಫ್ ಮಾಡಬಹುದು ಮತ್ತೆ ಆನ್ ಕೂಡ ಮಾಡಬಹುದು. ಈ ತರ ಮಾಡೋದ್ರಿಂದ ನಿಮ್ಮ ಬ್ಯಾಟರಿ ಬ್ಯಾಕಪ್ ಉಳಿಯುತ್ತೆ.